Okay, in this video we're trying to talk about the standard setting process. ಅಂದರೆ ಒಂದು IFRSನ ಡೆವಲಪ್ ಮಾಡಬೇಕಾದ್ರೆ ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಯಾವ್ಯಾವ ಸ್ಟೇಜಸ್ ಮೂಲಕ ಹೋಗುತ್ತೆ ಅನ್ನೋದನ್ನು ನಾವು ಈ ವಿಡಿಯೋಲಿ ನೋಡ್ತೀವಿ. IFRSನ ಸೆಟಪ್ ಮಾಡೋದು IFRS ಫೌಂಡೇಶನ್. ದೇ ಹ್ಯಾವ್ ಅ ಸೆಪ್ರೇಟ್ ಫೌಂಡೇಶನ್ ವಿಚ್ ಇಸ್ ಇನ್ವಾಲ್ವ್ಡ್ ಇನ್ ಸೆಟ್ಟಿಂಗ್ ಅಪ್ ಆಫ್ IFRS. ಈ IFRSನ ಹೇಗೆ ಮಾಡ್ತಾರೆ ಅಂದರೆ IFRS ಫೌಂಡೇಶನ್ನ ಸ್ಟಾಫ್ ಮತ್ತು if there are people who are in requirement of any changes, ಯಾವ್ದಾದ್ರು ಹೊಸ ಫಿನಾನ್ಷಿಯಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್ಸ್ ತರಬೇಕು ಅಂತಿರೋರು, ಏನಾದರೂ ಬಿಸ್ನೆಸ್ ಎನ್ವೈರ್ಮೆಂಟಲ್ ಚೇಂಜಸ್ ಆಗ್ತಾಯಿದ್ರೆ, ರಿಪೋರ್ಟಿಂಗಲ್ಲಿ ಏನಾದರೂ ಚೇಂಜಸ್ ಬೇಕು ಅನ್ನಿಸ್ತಾ ಇದ್ದರೆ, these are constantly brought into the notice of people, and even staff is involved continuously, even the foundation staff is involved continuously in looking into what are the changes that they want in IFRS. ಯಾವ ರೀತಿ ಚೇಂಜಸ್ ತರಬೇಕು ಅಥವಾ ಏನಾದರೂ ಹೊಸ ಆಸ್ಪೆಕ್ಟ್ಸ್ ಇನ್ಕ್ಲೂಡ್ ಮಾಡಬೇಕಾ ಅದನ್ನು ಕಾನ್ಸ್ಟೆಂಟಾಗಿ ಮಾನಿಟರ್ ಮಾಡ್ತಾ ಇರ್ತಾರೆ. ಸೊ ವೆನೆವರ್ ದೇ ಫೈಂಡ್ ದರ್ ಇಸ್ ಅನ್ ಇಶ್ಯೂ ವಿಚ್ ಹ್ಯಾಸ್ ಟು ಬಿ ಬ್ರಾಟ್ ಇನ್ ಟು ದ ನೋಟಿಸ್, ಇಟ್ ಇಸ್ ಬ್ರಾಟ್ ಸೊ. ಬಟ್ ದಿಸ್ ಇಸ್ ಆಲ್ಸೋ ಡನ್ ವಿತ್ ಇಂಟರ್ನ್ಯಾಷನಲ್ ಕನ್ಸಲ್ಟೇಷನ್. ಅಂದರೆ IFRSನ ಯಾವುದೋ ಒಂದು ದೇಶದವರೋ ಅಥವಾ ಒಂದೇ ಒಂದು ಫೌಂಡೇಶನ್ನವರೋ ಮಾಡೋಕ್ಕಾಗಲ್ಲ. ಇಟ್ ಹ್ಯಾಸ್ ಟು ಬಿ ಬ್ರಾಟ್ ಇನ್ ಟು ದ ನೋಟಿಸ್ ಆಫ್ ದ ಎಂಟೈರ್ ವರ್ಲ್ಡ್. ಯಾಕೆಂದರೆ ಹಲವಾರು ಕಂಟ್ರೀಸ್ನ IFRSನ ಅಡಾಪ್ಟ್ ಮಾಡ್ಕೊಂಡಿರೋದ್ರಿಂದ ಅವರೆಲ್ಲರದ್ದು ಆಕ್ಸೆಪ್ಟೆನ್ಸ್ ಜೊತೆಗೇ IFRSನ ಇಂಪ್ಲಿಮೆಂಟ್ ಮಾಡಬೇಕು. ಸೊ ಒಂದು ದೇಶದವರು ಅಥವಾ ಒಂದೇ ಒಂದು ಕೆಲವು ಜನ ಕೂತ್ಕೊಂಡು IFRSನ ಸೆಟಪ್ ಮಾಡೋಕ್ಕೆ ಆಗೋದಿಲ್ಲ. ಸೊ IFRSಲ್ಲಿ 6 ಸ್ಟೇಜಸ್ ಇದೆ. ದ ಫಸ್ಟ್ ಸ್ಟೇಜ್ ಇಸ್ ಸೆಟ್ಟಿಂಗ್ ದ ಅಜೆಂಡಾ. ಅಂದರೆ ಯಾವುದಕ್ಕೋಸ್ಕರ ನೀವು IFRSನ ತರಬೇಕು ಅಂತಿದ್ದೀರಾ ಅನ್ನೋದನ್ನು ಫಸ್ಟ್ ಡಿಸೈಡ್ ಮಾಡ್ತಾರೆ. ದೇ ಟಾಕ್ ಅಬೌಟ್ ಶುಡ್ ಇಟ್ ಬಿ ಚೇಂಜಸ್, ಶುಡ್ ಇಟ್ ಬಿ ಕನ್ವರ್ಜೆನ್ಸ್. ಅಂದರೆ ಇರೋ IFRSಗೆ ಏನಾದರೂ ಚೇಂಜಸ್ ಮಾಡಬೇಕಾ ಅಥವಾ ಏನಾದರೂ ಎರಡನ್ನ ಕನ್ವರ್ಜ್ ಮಾಡಬೇಕಾ IFRSಗಳನ್ನ, ಅಥವಾ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ನ ಕನ್ವರ್ಜ್ ಮಾಡಬೇಕಾ, ಇದನ್ನು ನೋಡ್ತಾರೆ. ಯಾವುದಕ್ಕೋಸ್ಕರ ಈ IFRSನ ತೊಗೊಂಡು ಬರಬೇಕು, ಏನು ಪರ್ಪಸು, ಇರೋ ಇಶ್ಯೂಸ್ ಏನು, ಈ ಇಶ್ಯೂಸ್ನ ಸಾಲ್ವ್ ಮಾಡೋಕ್ಕೆ ಸಾಧ್ಯನಾ, ನಮ್ಮ ಹತ್ರ ಇರೋ ರಿಸೋರ್ಸಸ್ ಏನು, ಈ ಇಶ್ಯೂ ಬಗ್ಗೆ ನಮ್ಮ ಹತ್ರ ಇರೋ ರಿಸೋರ್ಸಸ್ ಸಾಕಾಗುತ್ತಾ ಗೈಡ್ ಮಾಡೋದಕ್ಕೆ, ಇದನ್ನೆಲ್ಲ ಯೋಚನೆ ಮಾಡಿ ಅಜೆಂಡಾ ಸೆಟ್ ಮಾಡ್ತಾರೆ. ಅಜೆಂಡಾ ಅಂದರೆ ವಾಟ್ ಆರ್ ಯು ಟ್ರೈಂಗ್ ಟು ಡೂ ವಿತ್ ಯುವರ್ IFRS ಮೂಲಕ ಏನನ್ನು ಅಚೀವ್ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ ಅಂತ ತಿಳ್ಕೊಳ್ಳೋದು ಇದರ ಅಜೆಂಡಾ. ಓಕೆ, ಇದನ್ನು ಫಸ್ಟ್ ಸೆಟ್ ಮಾಡ್ತಾರೆ. ಸೆಟ್ ಮಾಡಿದ ನಂತರ ದೇ ಮೂವ್ ಆನ್ ಟು ಪ್ಲ್ಯಾನಿಂಗ್ ದ ಪ್ರಾಜೆಕ್ಟ್. ಈ ಪ್ರಾಜೆಕ್ಟ್ನ ಹೇಗೆ ಇಂಪ್ಲಿಮೆಂಟ್ ಮಾಡೋದು ಅನ್ನೋದನ್ನು ಅವರು ಪ್ಲ್ಯಾನ್ ಮಾಡ್ತಾರೆ. ಅಂದರೆ ಈ ಪ್ರಾಜೆಕ್ಟ್ನ ಇವರೊಬ್ಬರೇ ಮಾಡಬೇಕಾ ಅಥವಾ ಶುಡ್ ದೇ ಬಿ ಎ ಕಮಿಟಿ ವಿಚ್ ಹ್ಯಾಸ್ ಟು ಬಿ ಕಾನ್ಸ್ಟಿಟ್ಯೂಟೆಡ್ ಟು ಡೂ ಇಟ್, ಅಥವಾ ಯಾರ ಜೊತೆ ಏನಾದರೂ ಟೈಅಪ್ ಮಾಡ್ಕೊಂಡು ಮಾಡಬೇಕಾ ಯಾವ್ದಾದ್ರು ಆರ್ಗನೈಸೇಷನ್ ಜೊತೆಗೆ. ಈ ರೀತಿಯಾದ ಡಿಸ್ಕಷನ್ಸ್, ಎಷ್ಟು ಟೈಮ್ ಒಳಗಡೆ ಮುಗಿಸ್ಬೇಕು, ಯಾವ ರೀತಿಯಾಗಿ ಮುಗಿಸ್ಬೇಕು. ಸೊ ಆಲ್ ದೀಸ್ ಕೈಂಡ್ ಆಫ್ ಥಿಂಗ್ಸ್ ಆರ್ ಪ್ಲ್ಯಾನ್ಡ್ ವಿತ್ ದ ಪ್ರಾಜೆಕ್ಟ್. ಓಕೆ, ಸುಮ್ಮನೆ ಏನೋ ಒಂದು ಪ್ರಾಜೆಕ್ಟ್ ಮಾಡಿಬಿಡ್ತೀವಿ ಅನ್ನೋಕ್ಕಾಗಲ್ಲ. ದೇ ಹ್ಯಾಸ್ ಟು ಬಿ ಅ ಲಾಟ್ ಆಫ್ ಪ್ಲ್ಯಾನಿಂಗ್ ದಟ್ ಹ್ಯಾಸ್ ಟು ಗೋ ಇನ್ ಟು ದ ಪ್ರಾಜೆಕ್ಟ್. ಸೊ ಆ ಪ್ಲ್ಯಾನಿಂಗ್ ದ ಪ್ರಾಜೆಕ್ಟ್ನ ಇಲ್ಲಿ ಮಾಡ್ತಾರೆ. ದೆನ್ ದೆ ಡೆವಲಪ್ ಆ್ಯಂಡ್ ಪಬ್ಲಿಷ್ ದ ಡಿಸ್ಕಷನ್ ಪೇಪರ್. ಇದು ಆ್ಯಕ್ಚುಲಿ ಇಟ್ಸ್ ನಾಟ್ ಅ ಮ್ಯಾಂಡೇಟ್ರಿ ಸ್ಟೆಪ್. ಇದನ್ನು ಮಾಡಲೇಬೇಕು ಅಂತಿಲ್ಲ. IFRS ಬೋರ್ಡ್ಗೆ, ಅಡ್ವೈಸರಿ ಬೋರ್ಡ್ಗೆ ಇದನ್ನು ಮಾಡಬೇಕು ಅನಿಸಿದ್ರೆ ಮಾಡ್ತಾರೆ. ಮಾಡಲಿಲ್ಲ ಅಂದ್ರೂ ದೇ ಗಿವ್ ರೀಸನ್ಸ್ ಆ್ಯಸ್ ಟು ವೈ ಇಟ್ ಇಸ್ ನಾಟ್ ಬೀನ್ ಡನ್. ಸೊ ಈ ಸ್ಟೆಪ್ಪಲ್ಲಿ ಏನು ಮಾಡ್ತಾರೆ ಅಂದರೆ ದೇ ಗಿವ್ ಅ ಬ್ರಾಡ್ ಔಟ್ಲುಕ್ ಇನ್ ಟು ವಾಟ್ ದೇ ಆರ್ ಟ್ರೈಂಗ್ ಟು ಡೂ ವಿತ್ IFRS ಮೂಲಕ ಏನೇನು ಅಚೀವ್ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಒಂದು ಓವರ್ವ್ಯೂನ ಕೊಡ್ತಾರೆ. ಆ ಓವರ್ವ್ಯೂನ ಇಟ್ ಈಸ್ ಅ ವೆರಿ ಪ್ರೈಮರಿ ಇನ್ಫಾರ್ಮೇಷನ್ ಅಬೌಟ್ ದ ಪ್ರಾಜೆಕ್ಟ್ ಬಗ್ಗೆ ವೆರಿ ಪ್ರೈಮರಿ ಇನ್ಫಾರ್ಮೇಷನ್ ಕೊಡ್ತಾರೆ. ಸೊ ಇಟ್ ಜಸ್ಟ್ ಓಪನ್ಸ್ ಅಪ್ ಡಿಸ್ಕಷನ್ ಅಕಾಡೆಮಿಷಿಯನ್ಸಿಂದ, ಇಂಡಸ್ಟ್ರಿಯಲಿಸ್ಟಿಂದ, ಯಾರ್ಯಾರು ಮೇಜರ್ ಪೀಪಲ್ ಹೂ ಗೆಟ್ ಅಫೆಕ್ಟೆಡ್ ಅವ್ರಿಗೆ ಪ್ರಿಲಿಮಿನರಿಯಾಗಿ ಅವರ ಕನ್ಸರ್ನ್ಸ್ ಏನು, ಅವರ ಸಜೆಷನ್ಸ್ ಏನು, ಇದನ್ನು ಹೇಳ್ಕೊಳ್ಳೋದಕ್ಕೆ ಒಂದು ಮಾಧ್ಯಮ ಇದು. ಸೊ ಅದನ್ನು ಅವರು ಸಜೆಷನ್ಸ್ನ ಅಥವಾ ಅವ್ರ ಕನ್ಸರ್ನ್ಸ್ನ, ಅವ್ರ ಕಂಪ್ಲೇಂಟ್ಸ್ನ, ಅವರ ಇಶ್ಯೂಸ್ನ ಹೇಳ್ಕೊಂಡ್ರೆ ಈ ಅಡ್ವೈಸರಿ ಬೋರ್ಡ್ ಅವರು ಅದನ್ನು ಎಲ್ಲ ನೋಟ್ ಮಾಡಿಕೊಂಡು ಅದನ್ನು ಡ್ರಾಫ್ಟ್ ಪೇಪರ್ಗೆ ಇನ್ಕ್ಲೂಡ್ ಮಾಡ್ಕೊಳ್ತಾರೆ. ಓಕೆ, ಸೊ ಡ್ರಾಫ್ಟ್ ಪೇಪರ್ ಮಾಡೋಕ್ಕೆ ಮುಂಚೆ ಇದು ಒಂದು ಪ್ರಿಲಿಮಿನರಿ ಸ್ಟೆಪ್ ಆಗುತ್ತೆ. ಸೊ ಇದನ್ನು ಮಾಡ್ಕೋತಾರೆ. ಇದನ್ನು ಮಾಡಿದ ನಂತರ ದೆನ್ ದೆ ಮೂವ್ ಆನ್ ಟು ಪಬ್ಲಿಷಿಂಗ್ ದ ಎಕ್ಸ್ಪೋಜರ್ ಡ್ರಾಫ್ಟ್ ಮಾಡೋದು ಇಟ್ಸ್ ಅ ಮ್ಯಾಂಡೇಟ್ರಿ ಥಿಂಗ್. ಎಕ್ಸ್ಪೋಜರ್ ಡ್ರಾಫ್ಟ್ ಅಂದರೆ ಇದು ಫೈನಲ್ ಅಪ್ರೂವ್ಡ್ ಬಿಲ್ ಅಲ್ಲ, ಡ್ರಾಫ್ಟ್ ಅಲ್ಲ. ಆದರೆ ಫೈನಲ್ ಅಪ್ರೂವ್ಡ್ ಲಾ ಅಲ್ಲ, ರೂಲ್ ಅಲ್ಲ. ಆದರೆ ಫೈನಲ್ ಅಪ್ರೂವಲ್ ರೂಲ್ ಮಾಡೋಕ್ಕೆ ಮುಂಚೆ
ಒಂದು ಪ್ರಿಲಿಮಿನರಿ ರೂಲ್ ಮಾಡ್ಕೋತಾರೆ. ಅಂದರೆ ಈ ರೂಲ್ ಹೀಗಿರಬಹುದು ಅಂತ ಒಂದು ಪ್ರಿಲಿಮಿನರಿ ಸ್ಟೇಜಲ್ಲಿ ಇದನ್ನು ಡಿಸೈಡ್ ಮಾಡ್ತಾರೆ. ಡಿಸೈಡ್ ಮಾಡಿ ಇದನ್ನು ಪಬ್ಲಿಕ್ಕಿಗೆ ಓಪನ್ ಮಾಡ್ತಾರೆ. ಪಬ್ಲಿಕ್ಕಿಂದ ಕನ್ಸರ್ನ್ ಪಾರ್ಟೀಸಿಂದ ಎಲ್ಲರಿಂದನೂ ಸಜೆಷನ್ ಬಂದ ಮೇಲೆ ಅಥವಾ ಅವರ ಅಬ್ಜೆಕ್ಷನ್ಸ್ ಬಂದ ಮೇಲೆ ಅದನ್ನೆಲ್ಲ ಇನ್ಕ್ಲೂಡ್ ಮಾಡ್ಕೊಂಡು ಇದನ್ನು ಪಬ್ಲಿಷ್ ಮಾಡ್ತಾರೆ. ಇದನ್ನು ಮಾಡಬೇಕಾದ್ರೆ ನಾನು ಹೇಳ್ದಂಗೆ, ಇದಕ್ಕೆ ಮುಂಚೆ ಹೇಳ್ದಂಗೆ, ಈ ಡಿಸ್ಕಷನ್ ಪೇಪರಲ್ಲಿ ಬರುವಂಥ ಎಲ್ಲ ಸಜೆಷನ್ಸ್ನು ಎಕ್ಸ್ಪೋಜರ್ ಡ್ರಾಫ್ಟ್ ಒಳಗಡೆ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ. ಸೊ ದಟ್ಸ್ ಅ ಲಾಟ್ ಆಫ್ ಡಿಸ್ಕಷನ್ ದಟ್ ಹ್ಯಾಪನ್ಸ್ ಬಿಫೋರ್ ದಿಸ್ ಇಸ್ ಬೀನ್ ಡನ್. ಸೊ ದಿ ಗಿವ್ ಅ ಲಾಂಗ್ ಪೀರಿಯಡ್, 120 days ಕೊಡ್ತಾರೆ. ಇಫ್ ಪಬ್ಲಿಕ್ ಹ್ಯಾಸ್ ಎನಿ ಅಬ್ಜೆಕ್ಷನ್ಸ್ ಅವ್ರ ಕ್ಲಾರಿಫಿಕೇಷನ್ಸು, ಈ ರೀತಿಯಾಗಿ ಎಲ್ಲ ರೀತಿಯಾದಂಥ ವಿವರಣೆಗಳು ಎಲ್ಲನೂ ಕೇಳ್ಕೊಬೋದು ಪಬ್ಲಿಕ್. ಆ್ಯಂಡ್ ಇಫ್ ದಿ ಗೆಟ್ ಸಮ್ ಸಜೆಷನ್ಸ್ ವಿಚ್ ಹ್ಯಾಸ್ ಟು ಬಿ ಇನ್ಕ್ಲೂಡೆಡ್, ಅದನ್ನೆಲ್ಲ ಇನ್ಕ್ಲೂಡ್ ಮಾಡ್ಕೋತಾರೆ. ಕೆಲವೊಮ್ಮೆ ಏನಾದರೂ ಅರ್ಜೆಂಟ್ ಇತ್ತು IFRS ಪಬ್ಲಿಕೇಶನ್, IFRSನ ಇಂಪ್ಲಿಮೆಂಟ್ ಮಾಡೋದು, ಅಥವಾ ವೆನ್ ದೇ ನೋ ಇಟ್ಸ್ ವೆರಿ ಕಾಮನ್ ಥಿಂಗ್ ಮಾಡಲೇಬೇಕಾದಂಥದ್ದಾದರೆ 30 days ಈ ಪೀರಿಯಡ್ ಇರುತ್ತೆ, ಇಲ್ಲಾಂದರೆ 120 days ಇದನ್ನು ಮಾಡ್ತಾರೆ. ಈ ಎಕ್ಸ್ಪೋಷರ್ ಡ್ರಾಫ್ಟ್ ಮಾಡಿದ್ಮೇಲೆ ಈ ಎಕ್ಸ್ಪೋಷರ್ ಡ್ರಾಫ್ಟಲ್ಲಿ ಬರುವಂಥ ಎಲ್ಲ ಸಜೆಷನ್ಸ್ನ, ಹಾಗೆ ಏನೇನು ಚೇಂಜಸ್ ಬೇಕು ಅಂತ ಹೇಳ್ತಾರೆ, ಇಫ್ ಇಟ್ಸ್ ಅ ವ್ಯಾಲಿಡ್ ಚೇಂಜ್, ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡಿಕೊಂಡು IFRSನ ಪಬ್ಲಿಷ್ ಮಾಡ್ತಾರೆ. ಸೊ IFRSನ ಪಬ್ಲಿಷ್ ಮಾಡಿದ ನಂತರ ಇಟ್ ಹ್ಯಾಸ್ ಟು ಬಿ ಇಂಪ್ಲಿಮೆಂಟೆಡ್ ಬೈ ಎವ್ರಿಬಡಿ. ಅದನ್ನೆಲ್ಲ ಅಡಾಪ್ಟ್ ಮಾಡಿಕೊಂಡು ಅದನ್ನು ಇಂಪ್ಲಿಮೆಂಟ್ ಮಾಡ್ಕೋಬೇಕು. ಅದನ್ನು ದೇ ಎನ್ಶೋರ್ ದಟ್ ಇಟ್ಸ್ ಬೀನ್ ಕನ್ಸರ್ನ್. ಅದಕ್ಕೂ ಮುಂಚೆ 75% ಆಫ್ ದ ಟ್ರಸ್ಟೀಸ್ ಹ್ಯಾವ್ ಟು ಅಗ್ರಿ ವಿತ್ ಇಟ್. ಅಗ್ರಿ ಮಾಡಿದ ನಂತರನೇ ಇದನ್ನು ಪಬ್ಲಿಷ್ ಮಾಡೋಕ್ಕೆ ಸಾಧ್ಯ. ಸೊ ಇಟ್ ಕಮ್ಸ್ ವಿತ್ ಅ ಮೆಜಾರಿಟಿ. ಎಲ್ಲರೂ ನೋಡಿ ಸರಿ ಅಂದ ನಂತರನೇ ಪಬ್ಲಿಷ್ ಆಗೋದು IFRS, ಬಿಕಾಸ್ ಇಟ್ ಎಫೆಕ್ಟ್ಸ್ ಅ ಲಾಟ್ ಆಫ್ ಪೀಪಲ್. ಫೈನಲಿ ಒನ್ಸ್ ಇಟ್ ಇಸ್ ಬೀನ್ ಡನ್, ಅಲ್ಲಿಗೆ ನಿಲ್ಲಿಸಲ್ಲ. ದೆಲ್ ಬಿ ಅ ಲಾಟ್ ಆಫ್ ಫೀಡ್ಬ್ಯಾಕ್ ಮೆಕ್ಯಾನಿಸಮ್ ವಿಚ್ ಗೋಸ್ ಆನ್. ಕಾನ್ಸ್ಟೆಂಟ್ಲಿ ಅದನ್ನು ಚೆಕ್ ಮಾಡ್ತಾನೂ ಇರ್ತಾರೆ, ವೆರಿಫೈ ಮಾಡ್ತಾನೂ ಇರ್ತಾರೆ. ದೇ ವಾಂಟ್ ಟು ಸಿ ಇಫ್ ದೇರ್ ಇಸ್ ಎನಿ ಇಂಪ್ರೂವ್ಮೆಂಟ್ಸ್ ವಿಚ್ ಇಸ್ ರಿಕ್ವೈರ್ಡ್, ಎನಿ ಚೇಂಜಸ್ ವಿಚ್ ಆರ್ ರಿಕ್ವೈರ್ಡ್, ಅಮೆಂಡ್ಮೆಂಟ್ಸ್ ಮಾಡಬೇಕು ಅಂದರೆ ಮಾಡ್ತಾರೆ. ಸೊ ಕಾನ್ಸ್ಟೆಂಟ್ಲಿ ಅದನ್ನು ಮತ್ತೆ ನೋಡ್ತಾ ಇರ್ತಾರೆ. ಏನಾದರೂ ಚೇಂಜಸ್ ಬೇಕಾ, ಏನಾದರೂ ಇಂಪ್ರೂವ್ಮೆಂಟ್ಸ್ ಬೇಕಾ, ಅಡಿಷನ್ಸ್ ಬೇಕಾ, ಅಮೆಂಡ್ಮೆಂಟ್ಸ್ ಬೇಕಾ. ಇವಾಗ ಹೇಗೆ ನಮ್ಮ ಕಾನ್ಸ್ಟಿಟ್ಯೂಷನ್ಗೆ ಅವಾಗ ಅಮೆಂಡ್ಮೆಂಟ್ ಮಾಡ್ತಾ ಇರ್ತಾರಲ್ಲ, ವಿತ್ ದ ಟೈಮ್ ಬೀಯಿಂಗ್ ಏನು ಚೇಂಜಸ್ ಆಗುತ್ತೆ ಅದನ್ನು ನೋಡ್ಕೊಂಡು ಅಮೆಂಡ್ಮೆಂಟ್ ಮಾಡ್ತಾ ಹೋಗ್ತಾರಲ್ಲ, ಹಾಗೆ IFRSಗೂ ಅಷ್ಟೇ ಏನೇನೆಲ್ಲ ಅಮೆಂಡ್ಮೆಂಟ್ಸ್ ಬೇಕು ಓವರ್ ಅ ಪೀರಿಯಡ್ ಆಫ್ ಟೈಮ್ ದೇ ಕೀಪ್ ಡೂಯಿಂಗ್ ಇಟ್. ಇದನ್ನೆಲ್ಲ ಮಾಡಿದಾಗ ಒಂದು IFRS ಸೆಟಪ್ ಆಗುತ್ತೆ, ಒಂದು IFRSನ ಇಂಪ್ಲಿಮೆಂಟ್ ಮಾಡ್ಬೋದು. ಓಕೆ, ಸೊ ದೀಸ್ ಆರ್ ದ ಸ್ಟೆಪ್ಸ್ ವಿಚ್ ಆರ್ ಇನ್ವಾಲ್ವ್ಡ್ ಇನ್ ಸೆಟ್ಟಿಂಗ್ ಅಪ್ IFRS. ಇಲ್ಲಿ ನೀವು ನಂತರ ನೋಡೋದು, ಇಟ್ಸ್ ಅ ಲಿಸ್ಟ್ ಆಫ್ IFRS ವಿಚ್ ಇಸ್ ಅವೈಲಬಲ್. ಎಂಟೈರ್ ಲಿಸ್ಟ್ ಇಲ್ಲಿ ಅವೈಲಬಲ್ ಇದೆ. 15 IFRS ಇದೆ. 15 IFRSನ ಲಿಸ್ಟ್ ಔಟ್ ಮಾಡಿದ್ದೀನಿ. ನಿಮ್ಮ ಸಿಲೆಬಸ್ಸಲ್ಲಿ ಅಷ್ಟೇ ಕೇಳಿರೋದು. ಬಟ್ ಅಲಾಂಗ್ ವಿತ್ ದ್ಯಾಟ್, ಇಫ್ ಎನಿಬಡಿ ವಾಂಟ್ಸ್, ಐವ್ ಜಸ್ಟ್ ಬ್ರೀಫ್ಲಿ ಎಕ್ಸ್ಪ್ಲೇನ್ಡ್ ಆಲ್ ದ IFRS. ಬ್ರೀಫ್ ಎಕ್ಸ್ಪ್ಲನೇಷನ್ ಇದೆ. ನಿಮಗೆ ಬೇಕು ಅನ್ಸ್ಕೊಂಡವರು ಇದನ್ನು ಕೂಡ ನೀವು ಓದ್ಕೋಬಹುದು. ಬಟ್ ದಿಸ್ ಇಸ್ ದ ಲಿಸ್ಟ್ ಆಫ್ IFRS. ಓಕೆ, ನೋಡ್ಕೊಳ್ಳಿ. ಇಟ್ ಸ್ಟಾರ್ಟ್ಸ್ ವಿತ್ ಫಸ್ಟ್ ಟೈಮ್ ಅಡಾಪ್ಷನ್, ಶೇರ್ ಬೇಸ್ಡ್ ಪೇಮೆಂಟ್, ಬಿಸ್ನೆಸ್ ಕಾಂಬಿನೇಷನ್, ಇನ್ಶೂರೆನ್ಸ್ ಕಾಂಟ್ರಾಕ್ಟ್ ಇದೆ, ನಾನ್ ಕರೆಂಟ್ ಅಸೆಟ್ಸ್ ಇದೆ, ಎಕ್ಸ್ಪ್ಲೋರೇಷನ್ ಫಾರ್ ಆ್ಯಂಡ್ ಇವ್ಯಾಲ್ಯೂಯೇಷನ್ ಆಫ್ ಮಿನರಲ್ ರಿಸೋರ್ಸಸ್, ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಡಿಸ್ಕ್ಲೋಷರ್ ಹೇಗೆ ಮಾಡಬೇಕು, ಆಪ್ರೇಟಿಂಗ್ ಸೆಗ್ಮೆಂಟ್ಸು, ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಬಗ್ಗೆ, ದೆನ್ ಕನ್ಸಾಲಿಡೇಟೆಡ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್, ಜಾಯಿಂಟ್ ಅಗ್ರಿಮೆಂಟ್ಸ್, ಡಿಸ್ಕ್ಲೋಷರ್ ಆಫ್ ಇಂಟ್ರೆಸ್ಟ್ ಇನ್ ಅದರ್ ಎಂಟಿಟಿ, fair value measurement, regulatory referral accounts, revenues from contract with customers, ಇದೆಲ್ಲ ಇದೆ. So just go through the notes if you want. Now this completes the first chapter. ಇನ್ನು ಮಿಕ್ಕಿದ್ದನ್ನು ನಾನು ನೆಕ್ಸ್ಟ್ ವೀಡಿಯೋಲಿ ಮಾಡ್ತೇನೆ, ಸೆಕೆಂಡ್ ಚಾಪ್ಟರ್ನ. ಓಕೆ, ಥ್ಯಾಂಕ್ ಯು.